ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮಂಜು ಆರ್ಯ. ಇದು ನನ್ನ ಹಸ್ಬೆಂಡ್ದ ಪಾರ್ಟ್ ಆಫ್ ದ ಟೂ ಸೆಲೆಬ್ರೇಷನ್ಸ್. ಮಾರ್ನಿಂಗ್ ಎದ್ದು ನಾವಿಬ್ಬರು ಫ್ರೆಶ್ ಅಪ್ ಆಗಿ ಮನೇಲಿ ಸ್ವಲ್ಪ ಕೆಲಸ ಮುಗಿಸಿ ಅಲ್ಲಿಂದ ನಾವು ಟೆಂಪಲ್ಗೆ ಹೊರಟ್ವಿ. ಫಸ್ಟ್ ವಿಸಿಟ್ ಮಾಡೋಣ ಅಂತ ಹೇಳಿ ಟೆಂಪಲ್ಗೆ. ಇದು ನನ್ನ ಫೇವ್ರೆಟ್ ಒಂದು ಟೆಂಪಲ್ ಆಗಿದ್ದೆ, ಬಟ್ ಇದು ಮೈಸೂರಲ್ಲಿರೋದು ಬಿಸ್ಲೆ ಮಾರಮ್ಮ ಟೆಂಪಲ್ ಅಂತ ಹೇಳಿ. ಆ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಫ್ರೂಟ್ಸು, ಹಾಲು, ಬಿಸ್ಕೆಟ್ಟು ಮತ್ತು ಚಾಕ್ಲೇಟ್ಸ್, ಕೇಕ್ಸ್ ಇಷ್ಟನ್ನು ತೊಗೊಂಡು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಷ್ಟು ತೊಗೊಂಡು ನಾವು ಆಟೋದಲ್ಲಿ ಹೊರಟ್ವಿ, ಯಾಕಂದರೆ ಗಾಡೀಲಿ ಅಷ್ಟು ತೊಗೊಂಡು ಹೋಗೋಕ್ಕಾಗಲ್ಲ ಅಂತೇಳಿ. ಅದನ್ನು ತಗೊಂಡು ನಾವು ಶ್ರೀ ಛಾಯಾದೇವಿ ಮಕ್ಕಳ ಆಶ್ರಮಕ್ಕೆ ಹೋಗಿದ್ವಿ. ಇದು ನನಗೆ ಫೇವ್ರೆಟ್ ಕೂಡ. ಇದು ನನ್ನ ಸುಮಾರು ವರ್ಷದಿಂದ ನಾನು ಇಲ್ಲಿ ಹೋಗ್ತಾ ಇರ್ತೀನಿ. ನನ್ನ ಬರ್ಡೇಗೆ, ನಮ್ಮ ಮಮ್ಮಿ ಬರ್ಡೇಗೆ, ಮತ್ತು ನನಗೆ ಖುಷಿ ಆದಾಗ, ದುಃಖ ಆದಾಗ ಎಲ್ಲ ನಾನು ಅಲ್ಲೇ ವಿಸಿಟ್ ಮಾಡೋದು. ಈ ಸಲ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಅಲ್ಲೇ ಮಾಡಿದ್ದೀನಿ. ಅದಾದಮೇಲೆ ಮಧ್ಯಾಹ್ನ ಲಂಚ್ ಮುಗಿಸೋಣ ಅಂತ ಹೇಳಿ ಹೊರಟ್ವಿ. ಅದು ಕೊಕೊಗ್ರೋ ಹೌಸ್ ಆಫ್ ಟೇಸ್ಟ್ ಅಂತ ಹೇಳಿ ಕೊಕೊಗ್ರೋ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ಗೆ ಹೋಗಿದ್ವಿ ಲಂಚ್ಗೆ. ಒನ್ ಆಫ್ ದಿ ಇಲ್ಲಿ ಏನಂತ ಹೇಳಿದ್ರೆ ಇದು ಗಾರ್ಡನ್ ರೆಸ್ಟೋರೆಂಟು. ಫುಡ್ ಬಂದು ಹೋಮ್ ಟೇಸ್ಟ್ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿದೆ. ನಾನು ಅದಕ್ಕೆ ಟ್ರೈ ಮಾಡೋಣ ಅಂಥೇಳಿ. ಮತ್ತು ಇನ್ನೊಂದು ನ್ಯೂಸ್ ಏನಂತ ಹೇಳಿದ್ರೆ ನನ್ನ ಹಸ್ಬೆಂಡು ಇಲ್ಲೇ ಮ್ಯಾನೇಜರಾಗಿ ವರ್ಕ್ ಮಾಡ್ತಿರೋದು. ಸೊ ಅದಕ್ಕೆ ನಾವು ವಿಸಿಟ್ ಮಾಡಿದ್ವಿ. ಚೆನ್ನಾಗಿತ್ತು ಹೋಟೆಲ್ಸು ನೋಡೋಕ್ಕೆ. ಫುಲ್ಲು ಗ್ರೀನರಿ ಮತ್ತು ಗಾರ್ಡನ್ ರೆಸ್ಟೋರೆಂಟ್ ಇದೆ. ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ ಇದನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ನನಗೂ ಖುಷಿ ಆಯಿತು. ನಮ್ಮ ಮನೆಯವರು ಇಲ್ಲೇ ಲಂಚ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಸರಿ ಆಯಿತು, ಈಗ ಮನೆಗೆ ಹೋಗಿ ನಾವು ಸ್ವಲ್ಪ ಕೆಲಸ ಇರುತ್ತೆ ಅಂಥೇಳಿ ನಾವು ಇಲ್ಲೇ ಲಂಚ್ ಮುಗಿಸ್ಕೊಂಡ್ವಿ. ನಾವು ಫುಡ್ನ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡೋ ತನಕ ಸುಮ್ಮನೆ ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿದೆ ರೆಸ್ಟೋರೆಂಟು. ನನಗೆ ಗ್ರೀನರಿ ಅಂದರೆ ತುಂಬ ಇಷ್ಟ. ಆ್ಯಕ್ಚುಲಿ ನಾನು ವರ್ಕ್ ಮಾಡೋ ಜಾಗ ಕೂಡ ಗ್ರೀನರಿಯಾಗೇ ಇದೆ. ಅದಾದಮೇಲೆ ಅಲ್ಲಿಂದ ನಾವು ಸೂಪ್, ಲೆಮನ್ ಕೋರಿಯಂಡರ್ ಸೂಪ್ನ ಆರ್ಡ್ರ್ ಮಾಡಿದ್ವಿ. ನನಗಂತೂ ತುಂಬ ಟೇಸ್ಟ್ ಇಷ್ಟ ಆಯಿತು. ಮತ್ತು ನಮ್ಮ ಹಸ್ಬೆಂಡ್ ಅಲ್ಲೇ ವರ್ಕ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಕೊಟ್ಟಿದ್ರು ಅಂದ್ಕೋತೀನಿ. ಅದಾದಮೇಲೆ ಒಂದು ಕ್ಯಾಂಡಿಯಲ್ಲಿ ಮಾಡಿರೋ ಶುಗರ್ ಸಿರಪಿಂದ ಅದೊಂದು, ಮತ್ತು ಚಿಕನ್ನು, ಮತ್ತು ನಾವು ಆನಿಯನ್ ಕುಲ್ಚಾ, ಮತ್ತು ಒಂದು ಕಡಾಯಿ ಚಿಕನ್ ಸ್ಪೈಸಿ ಇಷ್ಟನ್ನು ತೊಗೊಂಡ್ವಿ ನಾವು. ತೊಗೊಂಡಾದ್ಮೇಲೆ ನಾವು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟು. ಅದಾದಮೇಲೆ ಸಂಜೆ ನಮ್ಮ ಮನೆಯವ್ರಿಗೆ ಅದೇ ಕೊಕೊಗ್ರೋ ರೆಸ್ಟೋರೆಂಟಲ್ಲಿ ಅವರ ಸ್ಟಾಫ್ಸ್ ಎಲ್ಲರೂ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಸೊ ನಮ್ಮ ಮನೆಯವರು ಆ್ಯಕ್ಚುಲಿ ಮೈಸೂರಿಗೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಅದು ನನಗೋಸ್ಕರ ಅಂತ ನಾನು ಹೇಳೋಕ್ಕೆ ತೊಗೋತೀನಿ. ಯಾಕಂದರೆ ನಮ್ಮ ಮನೆಯವರು ಸ್ವಂತ ಊರಿಗೆ ಕೊಡಗು. ಅವರು ನಮ್ಮ ಮದುವೆ ಆದಮೇಲೆ ನಾನು ವರ್ಕ್ ಇಲ್ಲೇ ಮಾಡೋದ್ರಿಂದ ನಮ್ಮ ಮನೆಯವರು ನನಗೋಸ್ಕರ ಇಲ್ಲಿ ಬಂದಿದ್ದಾರೆ. ಅವ್ರ ಖುಷಿನೇ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅವ್ರಿಗೆ ಜಾಗ, ಕೆಲಸ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈಗ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾರೆ. ಅವ್ರಿಗಂತ ಒಂದು ಫ್ರೆಂಡ್ ಸರ್ಕಲ್ಲು ಕೂಡ ಆಗಿದೆ. ಅವರೆಲ್ಲರೂ ಬೇಗ ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ. ಈ ಸಲ ಅವ್ರಿಗೆ ಈ ಹೊಸ ಟೀಮ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದನೂ ತುಂಬ ಧನ್ಯವಾದಗಳು ಅಂತಲೂ ಹೇಳ್ತೀನಿ. ಅದಾದಮೇಲೆ ಅವ್ರು ಖುಷಿಯಾಗಿರೋಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾವಿಬ್ಬರು ಬರ್ಡೇ ಮುಗಿಸ್ಕೊಂಡೆ ಅಲ್ಲಿಂದ ಮತ್ತೆ ಡಿನ್ನರು ಹೊರಗಡೆನೇ ಮಾಡೋಣ ಅಂತ ಹೇಳಿದ್ರು. ಆವಾಗ ನಾವು ವಿಜಯನಗರ 4th ಸ್ಟೇಜಲ್ಲಿರೋ ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿ ಅಲ್ಲೇ ಸಿಂಪಲ್ಲಾಗಿ ಲೈಟಾಗಿ ತಿನ್ನೋಣ ಅಂತ ಹೇಳಿ ಹೋದ್ವಿ. ಆವಾಗ ನಮಗೆ ಅಲ್ಲಿ ಸಿಕ್ಕಿದ್ದೆ ಒಂದು ಆಂಧ್ರ ಸ್ಟೈಲಲ್ಲಿರೋ ರೆಸ್ಟೋರೆಂಟು. ಮತ್ತು ನೈಟು ಮನೇಲೂ ನಾವು ಡಿನ್ನರ್ ಮಾಡಲಿಲ್ಲ, ಹೊರಗಡೆನೇ ತಿನ್ನೋಣ ಅಂಥೇಳಿ. ಅಲ್ಲಿ MC ಕೃಷ್ಣ ಮಯೂರಿ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಅಂತ ಇತ್ತು. ಸೊ ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಚೆನ್ನಾಗಿದೆ, ಹೊಸ ರೆಸ್ಟೋರೆಂಟ್ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿ ನೋಡೋಕ್ಕೆಲ್ಲ ಕ್ಲೀನಿಂಗು ಮತ್ತು ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿ ನಾವಿಬ್ಬರು ಅಲ್ಲಿ ಮೆನು ನೋಡಿದ್ವಿ. ಮೆನುಲಿ ತುಂಬ ಕಾಂಬಿ ಆಫರ್ಸ್ ಅದು ಇದು ಅಂತೆಲ್ಲ ಇತ್ತು. ಆವಾಗ ನಾನು ಒಂದು ಮಿನಿ ಬಿರಿಯಾನಿ ಕಾಂಬೋ ತೊಗೊಂಡೆ. ನಮ್ಮ ಹಸ್ಬೆಂಡ್ ಬಂದು ಅವರೊಂದು ಚಿಕನ್ ಮೀಲ್ಸ್ ಕಾಂಬೋ ತೊಗೊಂಡ್ರು, 2 ಶೇರ್ ಮಾಡೋಣ ಅಂತ ಹೇಳಿ. ಅದಾದಮೇಲೆ ಅಲ್ಲಿ ಕೊಟ್ಟರು. ಸೊ ತುಂಬ ಹೇಳಬೇಕು ಅಂತಂದರೆ ಸಿಂಪಲ್ಲಾಗಿ ಚೆನ್ನಾಗೇ ಇತ್ತು, ನಾಟ್ ಬ್ಯಾಡ್. ಅದನ್ನಾದಮೇಲೆ ನಾವು ಅಲ್ಲಿಂದ ತಿಂದ್ಕೊಂಡು ಬಿರಿಯಾನಿ ರೈಸು ಚೆನ್ನಾಗಿತ್ತು ಆ್ಯಕ್ಚುಲಿ.
ಅದಾದಮೇಲೆ ಅದನ್ನು ತಿನ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನಮ್ಮ ಹಸ್ಬೆಂಡ್ದು 2025 ಬರ್ಡೇ ಮುಗೀತು ಇಲ್ಲಿಗೆ. ಸೊ ಈ ಖುಷಿ ಎಲ್ಲ ನಿಮ್ಮ ಕಡೆಯಿಂದನೂ ಸಿಕ್ಕಿದೆ. ಸೊ ಈ ಬರ್ಡೇ ತುಂಬ ಚೆನ್ನಾಗಾಗಿದೆ. ನಿಮ್ಮೆಲ್ಲ ವಿಶಸ್ಸು ಮತ್ತು ಆಶೀರ್ವಾದ ಹೀಗೆ ನಮ್ಮ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನಿಮ್ಮ ಪ್ರೀತಿ ಎಲ್ಲ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಲಾಟ್ ಅಂತ ಹೇಳೋಕ್ಕೆ ಖುಷಿಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.